ನಮಸ್ಕಾರ ಸ್ನೇಹಿತರೆ, ಸನಾತನ ಧರ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋವನ್ನು ಮುಂದುವರಿಸೋದಕ್ಕೂ ಮುಂಚೆ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ, ದಯಮಾಡಿ ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ, ಹಾಗೂ ನಿಮಗೆ ಖಂಡಿತವಾಗಿಯೂ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ಬರುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಕಾಗೆಗಳಿಗೆ ಬಹಳ ಮಹತ್ವದ ಸ್ಥಾನವಿದೆ. ಅದು ನಮ್ಮ ಪೂರ್ವಜರ ಸಂಕೇತವಾಗಿದೆ. ಶ್ರಾದ್ದದ ಸಮಯದಲ್ಲಿ ಕಾಗೆ ಬಂದು ಪಿಂಡವನ್ನು ಮುಟ್ಟಿದರೆ ಮಾತ್ರ ಪಿತೃಗಳಿಗೆ ಸಂತೃಪ್ತಿ ಆಯಿತು ಎಂಬ ನಂಬಿಕೆ ಇದೆ. ಇಂತಹ ಕಾಗೆಗಳ ಬಗ್ಗೆ ನಮಗೆ ಗೊತ್ತಿರದ ಅನೇಕ ವಿಷಯಗಳಿವೆ. ಅವುಗಳ ಬಗ್ಗೆ ಈಗ ತಿಳಿಯೋಣ. ಕಾಗೆಗಳು ಸಾಮಾನ್ಯವಾಗಿ ಒಂದೇ ಸಂಗಾತಿಯನ್ನು ಹೊಂದಿರುತ್ತದೆ. ಸುಮಾರು 3 ರಿಂದ 7 ಮೊಟ್ಟೆಗಳನ್ನು ಒಮ್ಮೆಲೇ ಇಡುತ್ತದೆ. ಕಾಗೆಯ ಮಕ್ಕಳು ಹಾರಲು ಶುರು ಮಾಡಿದ ಮೇಲೆ ತಂದೆ ತಾಯಿಗೆ ಗೂಡನ್ನು ಕಾಯುವುದು ಹಾಗೂ ಹೊಸ ಮರಿಗಳನ್ನು ನೋಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕೆಲವು ಬಾರಿ ತಂದೆ ತಾಯಿಗೆ ತಾವೇ ಆಹಾರ ಒದಗಿಸುತ್ತವೆ ಹಾಗೂ ಹೊಸ ಮರಿಗಳಿಗೂ ಸಹ ತಾವೇ ಆಹಾರವನ್ನು ತಿನ್ನಿಸುತ್ತವೆ. ಈ ಪ್ರಕ್ರಿಯೆಯು ಸುಮಾರು 5 ವರ್ಷಗಳವರೆಗೆ ಮುಂದುವರಿಯುತ್ತದೆ. ಒಂದು ಕಾಗೆ ಸತ್ತು ಹೋಯಿತು ಎಂದರೆ ಅದರ ಸುತ್ತಲೂ ಹಲವು ಕಾಗೆಗಳು ಕೂಗುತ್ತವೆ. ಅವು ಯಾಕೆ ಹೀಗೆ ಮಾಡುತ್ತವೆ ಎಂದರೆ ಅದು ಸತ್ತ ಕಾಗೆಗೆ ಕೊಡುವ ಗೌರವದ ಪ್ರತೀಕವಾಗಿರುತ್ತದೆ ಹಾಗೂ ಸಾವಿನ ಪರಿಸ್ಥಿತಿಯ ಬಗ್ಗೆ ಬೇರೆ ಕಾಗೆಗಳಿಗೆ ಎಚ್ಚರಿಕೆಯನ್ನು ಸಹ ನೀಡುವ ಪ್ರತೀಕವಾಗಿರುತ್ತದೆ. ಇವು ಎಷ್ಟು ಬುದ್ಧಿವಂತ ಪಕ್ಷಿಗಳೆಂದರೆ ಸತ್ತ ಕಾಗೆಯ ವಾತಾವರಣವನ್ನು ಬಹಳ ಆಳವಾಗಿ ತನಿಖೆ ಮಾಡುತ್ತಿರುತ್ತದೆ. ತನಿಖೆ ಆದ ಬಳಿಕ ಆ ವಾತಾವರಣದಲ್ಲಿ ಅವುಗಳಿಗೆ ಅಸಮಾಧಾನ ಉಂಟಾದರೆ ಮತ್ತೆಂದೂ ಆ ಸ್ಥಳಕ್ಕೆ ಮರಳಿ ಬರುವುದಿಲ್ಲ. ಕಾಗೆಗಳು ಎಷ್ಟು ಬುದ್ಧಿಶಾಲಿಗಳೆಂದರೆ ಅವುಗಳನ್ನು ಫೆದರ್ಡ್ ಏಪ್ಸ್ ಅಂದರೆ ಆಕಾಶದ ಮಂಗಗಳು ಎಂದು ಕರೆಯುತ್ತಾರೆ. ಪಕ್ಷಿ ಸಂಕುಲದಲ್ಲೇ ಕಾಗೆಗಳಿಗೆ ಅತಿ ದೊಡ್ಡ ಗಾತ್ರದ ಮೆದುಳಿದೆ. ಅವುಗಳಿಗೆ ಮುಂಭಾಗದ ಮೆದುಳಿನಲ್ಲಿ ನ್ಯೂರಾನ್ಗಳು ಹೇರಳವಾಗಿವೆ. ಆದುದರಿಂದ ಮನುಷ್ಯನನ್ನು ಬಿಟ್ಟರೆ ಬುದ್ಧಿವಂತಿಕೆಯಲ್ಲಿ ಪಕ್ಷಿ ಸಂಕುಲದಲ್ಲಿ ಕಾಗೆಯೇ ಶ್ರೇಷ್ಠವಾಗಿದೆ. ಕಾಗೆಗಳು ಸುಮಾರು 20 ತರಹದ ಧ್ವನಿಗಳನ್ನು ಹೊರಡಿಸಬಲ್ಲದು. ಒಂದು ಪ್ರದೇಶದ ಕಾಗೆಗಳ ಆಕ್ಸೆಂಟ್ ಮತ್ತೊಂದು ಪ್ರದೇಶದ ಕಾಗೆಗಳ ಆಕ್ಸೆಂಟ್ಗಿಂತ ಭಿನ್ನವಾಗಿರುತ್ತದೆ. ಕೇಳಲು ಒಂದೇ ತರಹ ಇದ್ದರೂ ಅವುಗಳ ಶಬ್ದ ತರಂಗಗಳಲ್ಲಿ ವ್ಯತ್ಯಾಸವಿರುತ್ತದೆ. ಮನುಷ್ಯನಲ್ಲಿ ಹೇಗೋ ಹಾಗೆ. ಕಾಗೆಗಳು ಮನುಷ್ಯರ ಮುಖವನ್ನು ಹಾಗೂ ಧ್ವನಿಯನ್ನು ಬಹಳ ಚೆನ್ನಾಗಿ ಗುರುತು ಹಿಡಿಯಬಲ್ಲವು. ಕಾಗೆಗಳ ಜೊತೆ ವೈರತ್ವವು ಒಳ್ಳೆಯದಲ್ಲ. ಒಂದು ಅಧ್ಯಯನದ ಪ್ರಕಾರ ಯಾವ ವ್ಯಕ್ತಿಯನ್ನು ಕಾಗೆಗಳು ಅಪಾಯಕಾರಿ ಎಂದು ಗುರುತಿಸುತ್ತವೋ ಆ ವ್ಯಕ್ತಿಯನ್ನು 5 ವರ್ಷದ ನಂತರವೂ ಗುರುತು ಹಿಡಿಯಬಲ್ಲವು ಮತ್ತು ಅವು ತಮ್ಮ ಮುಂದಿನ ತಲೆಮಾರಿಗೂ ಸಹ ಈ ವಿಷಯವನ್ನು ಹಂಚಿಕೊಳ್ಳಬಹುದು. ನ್ಯೂ ಕ್ಯಾಲಿಡೋನಿಯನ್ ಕ್ರೋ ಎಂಬ ಈ ಕಾಗೆಯು ಸಣ್ಣ ರಂಧ್ರಗಳಿಂದ ಹೊರಬರುವ ಹುಳ ಹುಪ್ಪಟೆಗಳನ್ನು ತೆಗೆಯಲು ಕಡ್ಡಿಗಳಿಂದ ಜೆ ಆಕಾರದ ಹುಕ್ಕನ್ನು ಅಂದರೆ ಒಂದು ಟೂಲನ್ನು ತಯಾರು ಮಾಡಿಕೊಳ್ಳುತ್ತದೆ. ಹೊಸ ಉಪಕರಣವನ್ನು ಮಾಡಿಕೊಂಡು ಅದನ್ನು ಬಳಸುವ ಮನೋಶಕ್ತಿ ಇರುವ ಏಕೈಕ ಪಕ್ಷಿ ಇದು. ಇದನ್ನು ಬಿಟ್ಟರೆ ಮೊದಲನೆಯದು ಹೋಮೋಸೆಫಿಯನ್ಸ್ ಅಂದರೆ ನಾವು ಮನುಷ್ಯರು. ಮತ್ತೊಂದು ಕೆಲವು ಮಂಗಗಳು.
ಯುರೋಪ್ನಲ್ಲಿ ಕಾಗೆಯನ್ನು ಸ್ಪಿರಿಟ್ ಅನಿಮಲ್ ಎಂದು ಕರೆಯುತ್ತಾರೆ. ಮನುಷ್ಯ ಸತ್ತ ನಂತರ ಅವನ ಆತ್ಮವನ್ನು ಪುನರ್ಜನ್ಮದೆಡೆಗೆ ಕರೆದೊಯ್ಯುವ ಪಕ್ಷಿ ಎಂದು ಅಲ್ಲಿನ ಜನರು ಬಹಳವಾಗಿ ನಂಬುತ್ತಾರೆ. ಪಾಶ್ಚಾತ್ಯ ದೇಶಗಳಲ್ಲಿ ಮನೆಯಲ್ಲಿ ಸಾವಿನ ನಂತರ 12 ದಿನಗಳ ಒಳಗೆ ಕಾಗೆಯು ಮನೆಯ ಎದುರು, ಕಿಟಕಿಯ ಬಳಿ ಅಥವಾ ಬಾಗಿಲ ಬಳಿ ಅಥವಾ ಉಯ್ಯಾಲೆಯ ಬಳಿ ಬಂದು ಕೂತರೆ ಅಥವಾ ಕೂಗಿದರೆ ಆ ಮನೆಯಲ್ಲಿ ಸತ್ತ ವ್ಯಕ್ತಿ ಪುನರ್ಜನ್ಮ ಹೊಂದಿದ್ದಾನೆ ಎಂಬ ಒಂದು ನಂಬಿಕೆ ಸಹ ಇದೆ. ನೋಡಿದಿರಲ್ಲ ಸ್ನೇಹಿತರೆ, ಈ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇರಲಿ. ಹಾಗೂ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೊತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ.